Okay. Good afternoon, students. So last class we was dealing with the first chapter concept with Indian economy on the eve of independence. Before that, I have given you one question. I have asked you one question. Anyone remember the question which I asked you in the last class? Last class ಅಲ್ಲಿ ನಾನು ನಿಮ್ಗೊಂದು question ಕೇಳಿದ್ದೆ ನೆನಪಿದೆನಾ? Yes. Which question was that? ಯಾವ question ಕೇಳಿದೆ students? Okay. Very good. ಸೊ ಸ್ಟ್ರೈಕ್ ಯಾಕೆ ಆಗಿತ್ತು? ಲಾಸ್ಟ್ ಮಂಡೇ ಕ್ಲೋಸ್ ಡೌನ್ ಇತ್ತು. ಸೊ ಯಾಕೆ ಕ್ಲೋಸ್ ಡೌನ್ ಇತ್ತು ಅಂತ ಹೇಳಿ ಕೇಳಿದೆ. ಎಲ್ರಿಗೂ ಗೊತ್ತಾಯ್ತಾ ಯಾಕೆ ಕ್ಲೋಸ್ ಡೌನ್ ಇತ್ತು ಅಂತ ಹೇಳಿ? ರೀಸನ್ ಗೊತ್ತಾಯ್ತಾ? ಫಾರ್ಮರ್ಸ್ ಸ್ಟ್ರೈಕ್ಸ್ ಅಂತ ಹೇಳಿದ್ರಿ. ಯಾಕೆ ಫಾರ್ಮರ್ಸ್ ನಾವು ಸ್ಟ್ರೈಕ್ ಮಾಡ್ತಿದ್ರ ಅಂತ ಹೇಳಿ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಎಸ್, ಫಾರ್ಮರ್ ಪ್ರೊಟೆಸ್ಟ್. ಯಾಕೆ ಫಾರ್ಮರ್ ಪ್ರೊಟೆಸ್ಟ್ ಆಗ್ತಾ ಇತ್ತು? ಯಾಕೆ ಫಾರ್ಮರ್ಸ್ ಪ್ರೊಟೆಸ್ಟ್ ಆಗ್ತಾ ಇತ್ತು ಸ್ಟೂಡೆಂಟ್ಸ್? anyone can answer me? ಏನಾದ್ರು ಐಡಿಯಾ ಇದೆನಾ ಯಾಕೆ ಪ್ರೊಟೆಸ್ಟ್ ಆಗ್ತಾ ಇತ್ತು ಅಂತ ಹೇಳಿ? ಓಕೆ, ಗವರ್ಮೆಂಟ್ ರೂಲ್ ಚೇಂಜ್ ಮಾಡಿತ್ತು. ಸೊ ಏನ್ ರೂಲ್ ಚೇಂಜ್ ಮಾಡಿತ್ತು ಗವರ್ಮೆಂಟ್? ಐಡಿಯಾ ಇದೆನಾ ಯಾವ ರೂಲ್ ಚೇಂಜ್ ಮಾಡಿತ್ತು ಅಂತ ಹೇಳಿ? ಸೊ ಇಂಡಿಯಾದಲ್ಲಿ ಏನಾಗುತ್ತೆ, ಯಾವಾಗ ಅಗ್ರಿಕಲ್ಚರ್ ಬರುತ್ತೆ ಆಗ ಮಿಡಲ್ ಮ್ಯಾನ್ ಎಂಬ ಕಾನ್ಸೆಪ್ಟ್ ಬರುತ್ತೆ. ಯಾಕೆ ಮಿಡಲ್ ಮ್ಯಾನ್ ಬರುತ್ತೆ? ಸೊ ಯಾವಾಗ ನಮ್ಮ ಕಂಟ್ರಿಗೆ ಇಂಡಿಪೆಂಡೆನ್ಸ್ ಸಿಕ್ಕಿತ್ತು, ಇಂಡಿಪೆಂಡೆಂಟ್ ಆದ್ವಿ ನಾವು, ಆಗ ಎಲ್ಲ ಫಾರ್ಮರ್ ಅವರೇ ಮಾರ್ಕೆಟ್ಗೆ ಹೋಗಿ ಸೋಲ್ಡ್ ಔಟ್ ಮಾಡುವಷ್ಟು ಕೆಪೇಬಲ್ ಇರಲಿಲ್ಲ. ಸೊ ಏನ್ ಮಾಡ್ತಿದ್ರು? ಥ್ರೂ ಮಿಡಲ್ ಮ್ಯಾನ್. ಸೊ ಬ್ರಿಟಿಷರ್ ಏನ್ ಮಾಡಿದ್ರು, ಈ ಜಮೀನ್ದಾರಿ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಅದಿರ್ಬೋದು ಜಮೀನ್ದಾರಿ, ರೈತ್ವಾರಿ, ಮಹಲ್ವಾರಿ, ಕೇಳಿರ್ಬೋದು ನೀವು ಇದೆಲ್ಲ ಸಿಸ್ಟಮ್. ಸೊ ಇಷ್ಟು ಸಿಸ್ಟಮ್ ಅಲ್ಲಿ ಏನಾಗಿತ್ತು, ಫಾರ್ಮರ್ ಡೈರೆಕ್ಟ್ ಆಗಿ ಕನ್ಸ್ಯೂಮರ್, ಯಾರು ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರೆ ಅವರಿಗೆ ಕನೆಕ್ಟೆಡ್ ಇರ್ಲಿಲ್ಲ. ಮಧ್ಯದಲ್ಲಿ ಮಿಡಲ್ ಮ್ಯಾನ್ ಅನ್ನು ಕನೆಕ್ಟ್ ಆಗಿದ್ರು. ಸೊ ಈ ಮಿಡಲ್ ಮ್ಯಾನ್ ಏನ್ ಮಾಡ್ತಿದ್ದ, ಫಾರ್ಮರ್ಸ್ ಇಂದ ಈ ಎಲ್ಲ ಕ್ರಾಪ್ಸ್ ಗಳನ್ನು ಹೆಚ್ಚು ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದ. ಹೆಚ್ಚು ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಿ ಕಡಿಮೆ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತಿದ್ದ. ಹೌದಾ? ಹೆಚ್ಚು ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಿ ಕಡಿಮೆ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತಿದ್ದ ಅಥವಾ ಅದಕ್ಕಿಂತ ಉಲ್ಟಾ ಆಗ್ತಿತ್ತ? ಏನಾಗ್ತಿತ್ತು? ಆಪೋಸಿಟ್ ಆಗ್ತಾ ಇತ್ತು. ಕಡಿಮೆ ಪ್ರೈಸ್ ಇಂದ ಯಾರೆಲ್ಲ ಪ್ರೊಡ್ಯೂಸರ್ ಮಾಡ್ತಾರೆ, ಯಾರೆಲ್ಲ ಫಾರ್ಮರ್ಸ್ ಇದ್ದಾರೆ ಅವರಿಂದ ಕಡಿಮೆ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಿ ಹೆಚ್ಚು ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸೋಲ್ಡ್ ಔಟ್ ಮಾಡ್ತಿದ್ರು. ಸೊ ಇದರಿಂದ ಯಾರಿಗೆ ಲಾಭ ಆಗ್ತಿತ್ತು? ಮಿಡಲ್ ಮ್ಯಾನಿಗೆ ಲಾಭ ಆಗ್ತಿತ್ತು. ಅದೇ ಫಾರ್ಮರ್ಸ್ ಅವರಿಗೆ ಏನಾಗ್ತಿತ್ತು, ಅವರಿಗೆ ನಷ್ಟ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಕಡಿಮೆ ಬೆಲೆಯಲ್ಲಿ ನಿಮ್ಮಿಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ನೀವು 1 kg ರೈಸ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ 100 ರೂಪಾಯಿ ಸ್ಪೆಂಡ್ ಮಾಡಿದ್ರೆ, ಅಥವಾ 1 ಕ್ವಿಂಟಲ್ ರೈಸ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ 1000 ರೂಪಾಯಿ ನೀವು ಸ್ಪೆಂಡ್ ಮಾಡಿದ್ರೆ, ನಿಮ್ಮಿಂದ ಅವರೊಂದು 900 ರುಪೀಸ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ರು. ಹಾಗಾದ್ರೆ 100 ರೂಪೀಸ್ ನಿಮ್ಗೆ ಲಾಸ್ ಆಗ್ತಾ ಇತ್ತು. ಪ್ಲಸ್ ಅದನ್ನ ಏನ್ ಮಾಡ್ತಿದ್ರು, 2000 ರುಪೀಸ್ಗೆ ಸೋಲ್ಡ್ ಔಟ್ ಮಾಡ್ತಿದ್ರು. ಸೊ ಹಾಗಾಗಿ ಮಿಡಲ್ ಮ್ಯಾನಿಗೆ ಎಷ್ಟು ಪ್ರಾಫಿಟ್ ಆಗ್ತಿತ್ತು? 1000 ರೂಪೀಸ್ ಅಷ್ಟು ಪ್ರಾಫಿಟ್ ಆಗ್ತಿತ್ತು. ಆದ್ರೆ ಫಾರ್ಮರ್ಸಿಗೆ ಏನಾಗ್ತಿತ್ತು? 100 ರೂಪೀಸ್ ಅಷ್ಟು ಲಾಸ್ ಆಗಿತ್ತು. ಸೊ ಅದಕ್ಕೆ ಗವರ್ಮೆಂಟ್ ಈಗ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಈ ಮಿನಿಮಮ್ ಪ್ರೈಸ್ ರೇಟ್ ಎಂಬ ಕಾನ್ಸೆಪ್ಟ್ ಅನ್ನು ಇಟ್ಟಿತ್ತು. ಸೊ ಮಿನಿಮಮ್ ಪ್ರೈಸ್ ರೇಟ್ ಅಂತ ಹೇಳಿದ್ರೆ ಕೇಳಿದ್ದೀರಾ ಯಾವತ್ತಾದ್ರೂ? ಮಿನಿಮಮ್ ಪ್ರೈಸ್ ರೇಟ್ ಅಂತ ಹೇಳಿದ್ರೆ, ಸೊ ಮಿನಿಮಮ್ ಪ್ರೈಸ್ ರೇಟ್ ಅಂತ ಹೇಳಿದ್ರೆ ಮಿನಿಮಮ್ ಪ್ರೈಸ್ ರೇಟ್ ಅಂತ ಹೇಳಿದ್ರೆ ಗವರ್ಮೆಂಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಪ್ರತಿಯೊಂದು ಅಗ್ರಿಕಲ್ಚರ್ ಕಮಾಡಿಟಿಗೂ ಅದರದ್ದೇ ಆದ ಪ್ರೈಸಸ್ ಅನ್ನು ಕೊಡುತ್ತೆ. ಸೊ ಅದರದ್ದೇ ಆದ ಪ್ರೈಸಸ್ ಅಂತ ಹೇಳಿದ್ರೆ, ಈಗ ರೈಸ್ ಇದ್ರೆ ಅದರದ್ದು ಪ್ರೈಸ್ ಎಷ್ಟು ಇರಬೇಕು ಅಂತ ಹೇಳಿ 10 ರೂಪೀಸ್ ಅಂತ ಹೇಳಿ ಫಿಕ್ಸ್ ಮಾಡುತ್ತೆ. ಸೊ ಯಾವರು ಕೂಡ ಮಿಡಲ್ ಮ್ಯಾನ್ ಇರ್ಲಿ, ಅವನು ಈ ರೈಸ್ ಅನ್ನು ಪರ್ಚೇಸ್ ಮಾಡುವಾಗ ಆ ಮಿನಿಮಮ್ ಪ್ರೈಸ್ ಅನ್ನು ಕೊಟ್ಟೆ ಪರ್ಚೇಸ್ ಮಾಡಬೇಕು. ಒಂದೇ ಅವನು 10 ರೂಪೀಸ್ ಕೊಡ್ಬೇಕು ಅಥವಾ 10 ರೂಪೀಸ್ಗಿಂತ ಹೆಚ್ಚಿನ ಅಮೌಂಟ್ ಅನ್ನು. ಆದ್ರೆ 10 ರೂಪೀಸ್ಗಿಂತ ಕಡಿಮೆ ಅಮೌಂಟ್ ಅವನಿಗೆ ಕೊಡ್ಲಿಕ್ಕೆ ರೈಟ್ ಇಲ್ಲ. ಅದಕ್ಕಿಂತ ಕಡಿಮೆ ಅಮೌಂಟ್ ಅವನು ಯೂಸ್ ಮಾಡುವ ಹಾಗೆ ಇಲ್ಲ. ಆ ಏನು ಮಿನಿಮಮ್ ಪ್ರೈಸ್ ಇದೆ ಅದನ್ನು ಕೊಡ್ಲೇಬೇಕು. ಸೊ ಈಗ ಗವರ್ಮೆಂಟ್ ಏನ್ ಚೇಂಜಸ್ ಮಾಡಿತ್ತಂತ ಹೇಳಿದ್ರೆ,
ಈ ಮಿಡಲ್ ಮ್ಯಾನ್ ಏನಿದ್ದಾರೆ ಅವರನ್ನು ರಿಮೂವ್ ಮಾಡಿತು. ಸೊ ಇದೊಂದು ಬೆನಿಫಿಟ್ ಫಾರ್ಮರ್ಸಿಗೆ. ಸೊ ಮಿಡಲ್ ಮ್ಯಾನ್ ಅನ್ನು ರಿಮೂವ್ ಮಾಡಿದ್ರಿಂದ ಫಾರ್ಮರ್ಸಿಗೆ ಏನಾಯ್ತು, ಈಗ ಡೈರೆಕ್ಟ್ ಹೋಗಿ ಮಾರ್ಕೆಟಿಗೆ ಸೋಲ್ಡ್ ಔಟ್ ಮಾಡ್ಬೋದು. ಆದ್ರೆ ಫಾರ್ಮರ್ಸ್ ನಾವು ಸ್ಟ್ರೈಕ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ನನ್ನ ಕ್ವೆಶನ್. ಸೊ ನೋಡಿ, ಮಿಡಲ್ ಮ್ಯಾನ್ ಇಲ್ಲದಿದ್ರೆ ಫಾರ್ಮರ್ಸಿಗೆ ಪ್ರಾಫಿಟ್ ಇದ್ದು ಫಾರ್ಮರ್ಸ್ ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇದು ಮಿನಿಮಮ್ ಪ್ರೈಸ್ ಏನ್ ಹೇಳ್ತೇವೆ, ಸೊ ಈ ಮಿನಿಮಮ್ ಪ್ರೈಸ್ ಅನ್ನು ಗವರ್ಮೆಂಟ್ ರಿಮೂವ್ ಮಾಡೋದ್ರಿಂದಾಗಿ ಈಗ ಫಾರ್ಮರ್ಸಿಗೆ ಸೆಕ್ಯೂರಿಟಿ ಇಲ್ಲ. ಏನು ಸೆಕ್ಯೂರಿಟಿ ಇಲ್ಲ, ಈಗ ಯಾರಾದ್ರೂ ಇಂಡಸ್ಟ್ರಿಯಲ್ ಪರ್ಸನ್, ಈಗ ನಾಳೆ ರಿಲಯನ್ಸ್ನವರು, ಸೊ ನೀವು ರಿಲಯನ್ಸ್ ಅದು ಗ್ರೋಸರಿ ನೋಡಿದ್ದೀರಿ ಅಥವಾ ಬಿಗ್ ಬಜಾರ್ ಅಲ್ಲಿ ನೀವು ನೋಡಿದ್ದೀರಿ. ಬಿಗ್ ಬಜಾರ್ ಅಲ್ಲಿ ಏನ್ ಮಾಡ್ತಾರೆ ಅವರು, ವೆಜಿಟೇಬಲ್ಸ್ ಇರ್ಬೋದು, ಮೋರ್ ಅಲ್ಲಿ ಇರ್ಬೋದು, ಮೋರ್ ಅನ್ನು ನೋಡಿದ್ದೀರಾ, ಮೋರ್, ಬಿಗ್ ಬಜಾರ್, ರಿಲಯನ್ಸ್, ಇವುಗಳೆಲ್ಲ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಅವರು, ವೆಜಿಟೇಬಲ್ಸ್ ಅನ್ನು ಸೋಲ್ಡ್ ಔಟ್ ಮಾಡ್ತಾರೆ. ಈಗ ನಾಳೆ ಬಿಗ್ ಬಜಾರ್ ನ ಓನರ್ ಬಂದು ನಿಮ್ಮ ಹತ್ರ ಕೇಳಿದ, ರೈಸ್ ಅನ್ನು ನಂಗೆ 8 ರೂಪಾಯಲ್ಲಿ ಕೊಡ್ಬೇಕಂತ ಹೇಳಿ. ಸೊ ನೀವ್ ಏನ್ ಮಾಡ್ಬೇಕು, ನಿಮ್ಗೆ ಮಿನಿಮಮ್ ಪ್ರೈಸ್ ಈಗ ಇಲ್ಲ, ನೀವು 8 ರೂಪಾಯಲ್ಲೇ ಕೊಡ್ಬೇಕು, ಬೇರೆ ಆಪ್ಷನ್ ನಿಮ್ಮ ಹತ್ರ ಇಲ್ಲ. ಅವನು ಒಂದ್ ವೇಳೆ 12 ರೂಪಾಯಲ್ಲಿ ಕೇಳಿದ್ರೆ ನಿಮ್ಗೆ ಪ್ರಾಫಿಟ್, ಅದೇ 8 ರೂಪಾಯಲ್ಲಿ ಕೇಳಿದ್ರೆ ನಿಮ್ಗೆ ಲಾಸ್. ಯಾರಾದ್ರೂ ಬಿಸ್ನೆಸ್ ಓಪನ್ ಮಾಡಿ ಹೆಚ್ಚು ಬೆಲೆಯಲ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದಾನಾ? ಇಮ್ಯಾಜಿನ್ ಮಾಡಿ, ನೀವು ಒಂದು ಅಗ್ರಿಕಲ್ಚರ್ ಪ್ರೊಡ್ಯೂಸರ್. ಸೊ ನಿಮ್ಮಿಂದ ನೀವು ಯಾರಿಗಾದ್ರೂ ಪರ್ಚೇಸ್ ಮಾಡುವಾಗ, ನೀವು ಯಾರಿಂದಾದ್ರೂ ಪರ್ಚೇಸ್ ಮಾಡುವಾಗ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡ್ತೀರಾ, ಹೆಚ್ಚು ಬೆಲೆಯಲ್ಲಿ ಪರ್ಚೇಸ್ ಮಾಡ್ತೀರಿ? ಎಸ್, ಆಟೋಮೆಟಿಕ್ ಆಗಿ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡ್ತೀರಿ, ಲೆಸ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ತೀರಿ. ಸೊ ಇದರಿಂದ ಯಾಕೆ ಫಾರ್ಮರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಇಂಡಸ್ಟ್ರಿಯಲ್ ಅಥವಾ ಕಮರ್ಷಿಯಲ್ ಪರ್ಸನ್, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ರೇಷನ್ ಶಾಪ್ ನವನ್ ಇರ್ಬೋದು, ಯಾರು ಇರ್ಬೋದು, ಅವ್ರು ಏನ್ ಮಾಡ್ತಾರೆ, ಕಡಿಮೆ ಬೆಲೆಯಲ್ಲಿ ತೆಗೆದುಕೊಳ್ಳುವ ಚಾನ್ಸಸ್ ಇದೆ. ಯಾವಾಗ ಅವರು ಕಡಿಮೆ ಬೆಲೆಯಲ್ಲಿ ತಗೊಳ್ತಾರೆ, ಇದರಿಂದ ಏನಾಗ್ತದೆ, ಫಾರ್ಮರ್ಸ್ ನವರ ಎಕ್ಸ್ಪ್ಲಾಯಿಟೇಷನ್ ಆಗುತ್ತೆ. ಸೊ ಕಡಿಮೆ ಬೆಲೆಯಲ್ಲಿ ಅವ್ರು ಮಾರೋದ್ರಿಂದ ಅವರಿಗೆ ಯಾವುದೇ ಲಾಭ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ಸ್ಟ್ರೈಕ್ ಆಗ್ತಾ ಇರೋದು. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಇದು ನಿಮ್ಗೆ ಜಸ್ಟ್ ಜನರಲ್ ನಾಲೆಜ್, ಇನ್ಫಾರ್ಮೇಶನ್ ಕೊಡ್ಲಿಕ್ಕೋಸ್ಕರ ಹೇಳಿದ್ದು. ಅರ್ಥ ಆಯ್ತಾ, ಏನಾಯ್ತು, ಯಾಕೆ ಹೀಗಾಯ್ತು ಅಂತ ಹೇಳಿ? ಓಕೆ, ಸೊ ಟುಡೇ ವಿ ವಿಲ್ ಬಿಗಿನ್ ವಿತ್ ಅವರ್ ಕಾನ್ಸೆಪ್ಟ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಟಾಪ್ ಮಾಡಿದ್ವಿ. ಎಲ್ಲಿ ಸ್ಟಾಪ್ ಮಾಡಿದ್ವಿ? ಕೊಲೋನಿಯಲ್ ರೂಲ್ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ನನ್ಗೀಗ ಹೇಳಿ, ಕೊಲೋನಿಯಲ್ ರೂಲ್ ಅಂತ ಹೇಳಿದ್ರೆ ಏನು? ಕೊಲೋನಿಯಲ್ ರೂಲ್ ಅಂತ ಹೇಳಿದ್ರೆ ಅದರ ಮೀನಿಂಗ್ ಏನು ಸ್ಟೂಡೆಂಟ್ಸ್? What is the meaning of colonial rule? Yes, very good. It is nothing but British rule. We will call it as a British rule. British are those who came India and acquired India politically and economically and started ruling us. So ಏನ್ ಮಾಡಿದ್ರು ಅವರು? ಬೇಸಿಕಲಿ ಎರಡು ಮೋಟಿವ್ ಅನ್ನು ಇಟ್ಕೊಂಡು ಬಂದ್ರು. ಒಂದು, supplier of raw material from India to Britain to their home country. Next, consumer, make India as a consumer of finished goods. So ಈ ಫಸ್ಟ್ ಸ್ಲೈಡ್ ಅಲ್ಲಿ ಯಾರಿಗಾದ್ರೂ ಡೌಟ್ ಇದೆನಾ? ಸೊ ಮೊನ್ನೆ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿದ್ವಿ ಯಾಕೆ ಅವರು ರಾ ಮೆಟೀರಿಯಲ್ ಅನ್ನು ಬ್ರಿಟನ್ಗೆ ಸಪ್ಲೈ ಮಾಡ್ತಿದ್ರು ಅಂತ ಹೇಳಿ. ಸೊ ಯಾಕೆ ರಾ ಮೆಟೀರಿಯಲ್ ಅನ್ನು ಬ್ರಿಟನ್ಗೆ ಸಪ್ಲೈ ಮಾಡಿ ಅಲ್ಲಿಂದ ಫಿನಿಶ್ ಪ್ರಾಡಕ್ಟ್ ಅನ್ನು ಇಂಡಿಯಾಕ್ಕೆ ತರುತ್ತಿದ್ರು ಸ್ಟೂಡೆಂಟ್ಸ್? ಸೊ ಯಾಕೆ ಇಲ್ಲಿಂದ ರಾ ಮೆಟೀರಿಯಲ್ ಏನಿದೆ ಅದನ್ನು ಬ್ರಿಟನ್ಗೆ ತೆಗೆದುಕೊಂಡು ಹೋಗಿ ಬ್ರಿಟನ್ ಇಂದ ಫಿನಿಶ್ ಪ್ರಾಡಕ್ಟ್ ಇಲ್ಲಿಗೆ ತರ್ತಿದ್ರು? ಒಂದು ರೆವಲ್ಯೂಷನ್ ಆಗಿತ್ತಂತ ಹೇಳಿದೆ. ಆ ರೆವಲ್ಯೂಷನ್ ಪರ್ಪಸ್ಗೋಸ್ಕರ ಅವ್ರು ಏನ್ ಮಾಡಿದ್ರು, ಇಲ್ಲಿಂದ ರಾ ಮೆಟೀರಿಯಲ್ಸ್ ಅನ್ನು ಅವರ ಹೋಮ್ ಕಂಟ್ರಿಗೆ ಅಂತ ಹೇಳಿದ್ರೆ ಬ್ರಿಟನ್ಗೆ ಸಪ್ಲೈ ಮಾಡ್ತಾ ಇದ್ರು. ಸೊ ಏನದು ರೀಸನ್? ಯಾರಾದ್ರೂ ಆನ್ಸರ್ ಮಾಡ್ಬೋದಾ? ಕ್ಯಾನ್ ಎನಿವನ್ ಆನ್ಸರ್ ಮೀ? ಓಕೆ, ಸೊ ಏನಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ನೆನಪಿದೆನಾ? ಎಸ್,
ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ್ರಿಂದಾಗಿ ಏನ್ ಮಾಡ್ತಿದ್ರು ಅವರು, ಇಲ್ಲಿಂದ ರಾ ಮೆಟೀರಿಯಲ್ಸ್, ಅವರ ಹೋಮ್ ಕಂಟ್ರಿ ರಾ ಮೆಟೀರಿಯಲ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಕೆಪೇಬಲ್ ಇರ್ಲಿಲ್ಲ, ಅವರ ಹತ್ರ ಬೇಕಾದ ರಿಸೋರ್ಸಸ್ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ರು, ಇಂಡಿಯಾದಿಂದ ಪ್ರೊಡ್ಯೂಸ್ ಆಗುವ ರಾ ಮೆಟೀರಿಯಲ್ ಇಂಗ್ಲೆಂಡಿಗೆ ಸಪ್ಲೈ ಮಾಡ್ತಿದ್ರು. ಹಾಗೇನೆ ಇಂಗ್ಲೆಂಡ್ ಇಂದ ಏನ್ ಫಿನಿಶ್ ಪ್ರಾಡಕ್ಟ್, ಇಂಡಸ್ಟ್ರಿಯಲ್ಲಿ ಏನು ಫಿನಿಶ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಬಂದು ಇಂಡಿಯಾಕ್ಕೆ ಸಪ್ಲೈ ಮಾಡ್ತಿದ್ರು. ಐ ಹೋಪ್ ಯು ಆರ್ ಕ್ಲಿಯರ್. ಇಲ್ಲಿ ತನಕ ಅರ್ಥ ಆಗಿದಲ್ಲ? ಓಕೆ, ಟುಡೇ ವಿ ವಿಲ್ ಡೀಲ್ ವಿತ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಇವತ್ತು ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ಸ್ಟಡಿ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾ ಹೇಳಿದೆ ನಿಮ್ಗೆ, ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಏನು, ಫಿನಿಶ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಏನು. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಕೊಲೋನಿಯಲಿಸಮ್. ಸೊ ಕೊಲೋನಿಯಲಿಸಮ್ ಅಂತ ಹೇಳಿದ್ರೆ ಏನು? ಸೊ ಕೊಲೋನಿಯಲಿಸಮ್ ಮೀನ್ಸ್, ಈ ಸ್ಲೈಡ್ ಅನ್ನು ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ. ಕೊಲೋನಿಯಲಿಸಮ್ ಮೀನ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಕಂಟ್ರೀಸ್. ಯಾವ್ದೆರಡು ಕಂಟ್ರೀಸ್? ಒಂದು ಹೋಮ್ ಕಂಟ್ರಿ, ಇನ್ನೊಂದು ಕೊಲೋನಿಯಲ್ ಆರ್ ರೂಲಿಂಗ್ ಕಂಟ್ರಿ. ಸೊ ಹೋಮ್ ಕಂಟ್ರಿ ಅಂತ ಹೇಳಿದ್ರೆ ಯಾವ ಕಂಟ್ರಿ ರೂಲ್ ಮಾಡುತ್ತೆ ಅದು. ಸೊ ಹೋಮ್ ಕಂಟ್ರಿ ಅಂತ ಹೇಳಿದ್ರೆ ಈಗ ಇಲ್ಲಿ ಬ್ರಿಟನ್ ಹೋಮ್ ಕಂಟ್ರಿ ಆಗುತ್ತೆ. ಕೊಲೋನಿ ಯಾವ್ದಾಗ್ತದೆ, ಇಂಡಿಯಾ ಏನಿದೆ ಅದು ಕೊಲೋನಿ ಆಗಿ ಆಗುತ್ತೆ. ಸೊ ಕೊಲೋನಿಯಲಿಸಮ್ ರೆಫರ್ಸ್ ಟು ಅ ಸಿಸ್ಟಮ್ ಆಫ್ ಪೊಲಿಟಿಕಲ್ ಅಂಡ್ ಸೋಷಿಯಲ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಕಂಟ್ರೀಸ್. ಸೊ ಇಲ್ಲಿ ಎರಡು ರಿಲೇಶನ್ಶಿಪ್ ಇಂಪಾರ್ಟೆಂಟ್, ಯಾವುದು? ಸೋಷಿಯಲ್ ಮತ್ತೆ ಪೊಲಿಟಿಕಲ್ ಸೈನ್ಸ್, ಪೊಲಿಟಿಕಲ್ ರಿಲೇಶನ್ಶಿಪ್. ಸೊ ಪೊಲಿಟಿಕಲ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ನಿಮ್ಮನ್ನು ಆಡಳಿತ ಮಾಡುದು. ಸೊ ಬ್ರಿಟಿಷರ್ ಏನ್ ಮಾಡಿದ್ರು, ಇಂಡಿಯಾವನ್ನು ಆಡಳಿತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಯಾರ ಥ್ರೂ ಆಡಳಿತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು? ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಯಾರೆಲ್ಲ ಇಂಡಿಯಾಕ್ಕೆ ಬಂದು ಆಡಳಿತವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ. ಯಾರನ್ನು ಕಳಿಸ್ತಿದ್ರು ಬ್ರಿಟನ್ ಇಂದ ಇಂಡಿಯಾಕ್ಕೆ ಆಡಳಿತವನ್ನು ಮಾಡ್ಲಿಕ್ಕೆ? So you can use the chat box. Answer ಹೇಳ್ಬೇಕಿದ್ರೆ chat box ಅನ್ನು ಯೂಸ್ ಮಾಡಬಹುದು. ವೆರಿ ಗುಡ್. ದೇ ವರ್ ಯೂಸಿಂಗ್ ಲಾರ್ಡ್ಸ್. ಸೊ ನಾವು ಏನ್ ಹೇಳ್ತೇವೆ, ಲಾರ್ಡ್ಸ್ ಗಳನ್ನು ಅವರು ಇಂಗ್ಲೆಂಡ್ ಇಂದ ಕಳಿಸ್ತಿದ್ರು ಇಂಡಿಯಾದ ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್ ಅನ್ನು ನೋಡ್ಲಿಕ್ಕೆ. ಸೊ ಅವರು ಏನ್ ಮಾಡ್ತಿದ್ರು, ಈ ಆಡಳಿತ ನೀತಿ ಪೊಲಿಟಿಕಲ್ಗೆ ಸಂಬಂಧಪಟ್ಟಂತೆ ಅಡ್ಮಿನಿಸ್ಟ್ರೇಷನ್ ಅನ್ನು ನೋಡ್ತಿದ್ರು. ನೆಕ್ಸ್ಟ್ ಒನ್, ದ ರೂಲಿಂಗ್ ಕಂಟ್ರಿ. ಸೊ ರೂಲಿಂಗ್ ಕಂಟ್ರಿ ಏನಾಗ್ತಿತ್ತು, ನಾಟ್ ಓನ್ಲಿ ಹ್ಯಾಸ್ ಅ ಪೊಲಿಟಿಕಲ್ ಕಂಟ್ರೋಲ್ ಓವರ್ ದಿ ಕೊಲೋನಿ. ಕೊಲೋನಿ ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಬರುತ್ತೆ, ಕೊಲೋನಿ ಅಂತ ಹೇಳುವಾಗ ಇಂಡಿಯಾ. ಬಟ್ ಇಟ್ ಆಲ್ಸೋ ಡಿಟರ್ಮೈನ್ಸ್ ದ ಇಕನಾಮಿಕ್ ಪಾಲಿಸಿ ಆಫ್ ದಿ ಡಾಮಿನೇಟೆಡ್ ಕಂಟ್ರಿ. ಸೊ ಇಕನಾಮಿಕ್ ಪಾಲಿಸಿ ಅಂತ ಹೇಳಿದ್ರೆ ಇಂಡಿಯಾಕ್ಕೆ ಬೇರೆ ಕಂಟ್ರಿಗಳ ಜೊತೆ ಯಾವುದೇ ವ್ಯಾಪಾರ ಅಥವಾ ಟ್ರೇಡ್ ಅನ್ನು ಮಾಡುವಂತಹ ಆಪ್ಷನ್ಸ್ ಇರ್ಲಿಲ್ಲ. ಕಂಪಲ್ಸರಿಯಾಗಿ ಇಂಡಿಯಾ ಏನಾಗಬೇಕಿತ್ತು, ಬ್ರಿಟಿಷರ ಜೊತೆ ಮಾತ್ರ ವ್ಯಾಪಾರ ಮಾಡಬೇಕಿತ್ತು. ಬೇರೆ ಯಾವ ಕಂಟ್ರಿಗಳ ಜೊತೆ ಕೂಡ ವ್ಯಾಪಾರ ಮಾಡ್ಲಿಕ್ಕೆ ಅದಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ. ಸೊ ಇನ್ ಕೇಸ್ ಆಫ್ ಇಂಡಿಯಾ, ದ ಅನ್ಈಕ್ವಲ್ ರಿಲೇಶನ್ಶಿಪ್ between the colony ಯಾವುದು, ಇಂಡಿಯಾ, and the ruling country Britain resulted in underdevelopment of India. So unequal relationship. ಯಾಕೆ unequal relationship ಹೇಳ್ತಾ ಇದ್ದಾರೆ ಇಲ್ಲಿ? ಯಾಕಂತ ಹೇಳಿದ್ರೆ ನಮ್ಗೆ ಈಕ್ವಲ್ ರೈಟ್ಸ್ ಇತ್ತಾ? ಇಲ್ಲ. ಏನು ಬ್ರಿಟಿಷರು ರೂಲ್ ಇಂಪ್ಲಾಯ್ ಮಾಡ್ತಿದ್ರು ಅದನ್ನ ನಾವು ಕಂಪಲ್ಸರಿಯಾಗಿ ಫಾಲೋ ಮಾಡ್ಬೇಕಿತ್ತು. ಸೊ ಈಕ್ವಲ್ ಅಂತ ಹೇಳಿದ್ರೆ ಎರಡು ದೇಶಗಳ ನಡುವೆನ ಈಕ್ವಲ್ ರಿಲೇಶನ್ಶಿಪ್ ಇರೋದು. ಸೊ ಈಗ ಎಲ್ಲ ಕಂಟ್ರಿಗಳ ನಡುವೆ ಏನಿದೆ, ಈಕ್ವಲ್ ರಿಲೇಶನ್ಶಿಪ್ ಇದೆ. ಅನ್ಈಕ್ವಲ್ ರಿಲೇಶನ್ಶಿಪ್ ಯಾವ ಕಂಟ್ರಿಗಳ ನಡುವೆ ಇಲ್ಲ. ಸೊ ಅನ್ಈಕ್ವಲ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಒಂದು ಕಂಟ್ರಿ ಡಾಮಿನೇಟ್ ಮಾಡುದು ಇನ್ನೊಂದು ಕಂಟ್ರಿಯನ್ನು. ಸೊ ಅವರು ಏನ್ ಹೇಳ್ತಾರೆ ಅದನ್ನ ನಾವು ಸುಮ್ಮನೆ ಕೇಳ್ಕೊಳ್ಬೇಕು. ಅದನ್ನ ನಾವು ಅನ್ಈಕ್ವಲ್ ರಿಲೇಶನ್ಶಿಪ್ ಅಂತ ಹೇಳ್ತೇವೆ. ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಯನ್ನು ರೂಲ್ ಮಾಡುದು. ಸೊ ಇಲ್ಲಿ ಏನಾಗಿತ್ತು, ಇಂಡಿಯಾ ಮತ್ತು ಬ್ರಿಟನ್ ನಡುವೆ ಅನ್ಈಕ್ವಲ್ ರಿಲೇಶನ್ಶಿಪ್ ಇತ್ತು. ಇಂಡಿಯಾವನ್ನು ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಆಗಿ ಬ್ರಿಟನ್ನೇ ರೂಲ್ ಮಾಡ್ತಾ ಇತ್ತು.
ಸೊ ನಮ್ಗೆ ಯಾವುದೇ ಟ್ರೇಡ್ ಪಾಲಿಸಿ ಇರ್ಬೋದು, ಇಕನಾಮಿಕ್ ಪಾಲಿಸಿ ಇರ್ಬೋದು, ಪೊಲಿಟಿಕಲ್ ಪಾಲಿಸಿ ಮೇಲೆ ಕಂಟ್ರೋಲ್ ಇರಲಿಲ್ಲ. ನಾವು ಯಾವುದೇ ಚೇಂಜಸ್ ಅನ್ನು ಇಂಡಿಯಾದಲ್ಲಿ ಮಾಡುವ ಹಾಗಿರ್ಲಿಲ್ಲ. ಯಾವುದೇ ಚೇಂಜಸ್ ಅನ್ನು ಮಾಡ್ಬೇಕಿದ್ರೆ ನಮ್ಗೆ ಬ್ರಿಟನ್ ಇಂದ ಪರ್ಮಿಷನ್ ಸಿಗ್ಬೇಕಿತ್ತು. ಸೊ ಬ್ರಿಟನ್ ಅಲ್ಲಿ ಯಾರಿದ್ರು? ಕ್ವೀನ್ ಇದ್ರು. ಸೊ ಕ್ವೀನ್ ನ ಪರ್ಮಿಷನ್ ನಮ್ಗೆ ಬೇಕಾಗ್ತಿತ್ತು. ಸೊ ನೆಕ್ಸ್ಟ್, ಇಲ್ಲಿ ತನಕ ನಿಮ್ಗೆ ಕ್ಲಿಯರ್ ಇದೆ. ಸೊ ಇಲ್ಲಿ ತನಕ ನೀವು ಸ್ಟಡಿ ಮಾಡಿದ್ದೀರಿ ಲಾಸ್ಟ್ ಕ್ಲಾಸ್ ಅಲ್ಲಿ, ನೆನಪಿದೆ ಅಲ್ಲ? Okay, so today we are going to study about low level of economic development. ಯಾಕೆ low level of economic development ಬಂತು ಅಂತ ಹೇಳಿ. So low level of economic development before British rule. So before British rule ಏನಿತ್ತು, after British rule ಏನಾಯ್ತು ಅಂತ ಹೇಳಿ. ಸೊ ಬಿಫೋರ್ ಬ್ರಿಟಿಷ್ ರೂಲ್ ಅಂತ ಹೇಳಿದ್ರೆ, ಬ್ರಿಟಿಷರು ಭಾರತಕ್ಕೆ ಬಂದು ಭಾರತವನ್ನು ಪೊಲಿಟಿಕಲ್ ಮತ್ತೆ ಇಕನಾಮಿಕ್ ವೇ ಅಲ್ಲಿ ಕಂಟ್ರೋಲ್ ಮಾಡುವ ಮೊದಲು ಹೇಗೆ ಸಿಚುವೇಶನ್ ಇತ್ತು ಅಂತ ಹೇಳಿ. ಇಂಡಿಯಾ ವಾಸ್ ವೆಲ್ ನೋನ್ ಫಾರ್ ಇಟ್ಸ್ ಹ್ಯಾಂಡಿಕ್ರಾಫ್ಟ್. ಸೊ ನೀವು ಕೇಳಿರ್ಬೋದು, ಇಂಡಿಯಾವನ್ನು ನಾವು ಒಂದು ಬಂಗಾರದ ಹಕ್ಕಿ ಅಂತ ಹೇಳಿ ಕರೀತಿದ್ರು. ಸೊ ಗೋಲ್ಡನ್ ಬರ್ಡ್. ಸೊ ಯಾಕೆ ಗೋಲ್ಡನ್ ಬರ್ಡ್ ಅಂತ ಹೇಳ್ತಿದ್ರು? ಇಲ್ಲಿ ಯಾವುದೇ ವಸ್ತುವಿಗೆ ಬರಗಾಲ ಎಂಬುದಿರ್ಲಿಲ್ಲ. ಸೊ ಯಾವುದೇ ಪ್ರಾಬ್ಲಮ್ ಇರ್ಲಿಲ್ಲ. ಜನರ ಹತ್ರ ಊಟಕ್ಕೆ ಬೇಕಾದಷ್ಟು ಎಲ್ಲಾ ವಸ್ತುಗಳು ಇದ್ವಿ. ಹಾಗೇನೆ ವ್ಯಾಪಾರದಲ್ಲಿ ಕೂಡ ಭಾರತವು ತುಂಬಾ ಮುಂಚೂಣಿಯಲ್ಲಿತ್ತು. ಸೊ ಚಿನ್ನ ಇರ್ಬೋದು, ಅದಿರುಗಳಿರ್ಬೋದು, ಅಥವಾ ಯಾವ್ದಾದ್ರು ಕಟ್ಟಡಗಳ ಕಟ್ಟುವ ಕೌಶಲ್ಯತೆ ಇರ್ಬೋದು, ಅಥವಾ ನಮ್ಮ ಕಲ್ಚರ್ ಇರ್ಬೋದು, ಅದೇನಿತ್ತು ರಿಚ್ ಇನ್ ನೇಚರ್. ಸೊ ನಮ್ಮ ಕನ್ಸ್ಟ್ರಕ್ಷನ್ ನೋಡ್ಬೋದು, ಅರಮನೆಗಳು ನೋಡ್ಬೋದು, ಕಟ್ಟಡಗಳು ನೋಡ್ಬೋದು, ಕೋಟೆಗಳು ನೋಡ್ಬೋದು. ಇವುಗಳೆಲ್ಲ ನಿರ್ಮಾಣ ಮಾಡಿದ ರೀತಿ, ಮತ್ತೆ ನಾವು ಆರ್ಕಿಟೆಕ್ಚರ್ ಆಗಿ ಏನು ಕ್ರಾಫ್ಟ್ ಮಾಡ್ತಿದ್ವಿ ಅಥವಾ ಏನು ಡಿಸೈನ್ಸ್ ಮಾಡ್ತಿದ್ವಿ, ಅದು ಕೂಡ ತುಂಬಾ ಯೂನಿಕ್ ಆಗಿತ್ತು. ಸೊ ವಿ ವರ್ ಇನ್ ರಿಚ್ ಇನ್ ಕಲ್ಚರ್ ಆಸ್ ವೆಲ್ ಆಸ್ ಇನ್ ಇಕನಾಮಿಕ್ ವೇ ಆಲ್ಸೋ. ನಮ್ಮ ಹತ್ರ ಬೇಕಾದಷ್ಟು ಸಂಪತ್ತು ಇತ್ತು. ಸೊ ವೆಲ್ ನೋನ್ ಫಾರ್ ಇಟ್ಸ್ ಹ್ಯಾಂಡಿಕ್ರಾಫ್ಟ್. ಸೊ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ ಇನ್ ದಿ ಫೀಲ್ಡ್ ಆಫ್ ಕಾಟನ್ ಅಂಡ್ ಸಿಲ್ಕ್ ಟೆಕ್ಸ್ಟೈಲ್. ಸೊ ಕಾಟನ್ ಅಂಡ್ ಸಿಲ್ಕ್ ಏನಿದೆ ಹೈ ಆಗಿ ಪ್ರೊಡ್ಯೂಸ್ ಆಗೋದು ಇವತ್ತಿಗೂ ಇಂಡಿಯಾದಲ್ಲಿ ಮಾತ್ರ. ಸೊ ನಾವೇನ್ ಮಾಡ್ತಿದ್ವಿ, ಕಾಟನ್ ಮತ್ತೆ ಸಿಲ್ಕ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಸೊ ಈ ಸಿಲ್ಕ್ ಅನ್ನು ಪ್ರೊಡ್ಯೂಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲದೆ, ಈ ಕಾಟನ್ ಮತ್ತೆ ಸಿಲ್ಕ್ ಅಲ್ಲಿ ಬೇರೆ ಬೇರೆ ಎಂಬ್ರಾಯ್ಡರಿ ಇರ್ಬೋದು, ಡಿಸೈನ್ಸ್ ಇರ್ಬೋದು, ಕ್ರಾಫ್ಟ್ ಇರ್ಬೋದು, ಸ್ಟೋನ್ ವರ್ಕ್ ಇರ್ಬೋದು, ಇದನ್ನೆಲ್ಲ ಇಂಡಿಯಾದಲ್ಲಿ ರಿಚ್ ಅಂತ ಹೇಳ್ತೇವೆ, ಅತ್ಯಂತ ಶ್ರೀಮಂತಿಕೆಯಲ್ಲಿ ಹೊಂದಿತ್ತು. ನೆಕ್ಸ್ಟ್ ಮೆಟಲ್ ಅಂತ ಹೇಳಿದ್ರೆ ಬೇರೆ ಬೇರೆ ಅದಿರುಗಳು ಅಂಡ್ ಪ್ರೀಶಿಯಸ್ ಸ್ಟೋನ್. ಸೊ ಪ್ರೀಶಿಯಸ್ ಸ್ಟೋನ್ ಅಂತ ಹೇಳುವಾಗ ಯಾವ್ದು ಬರುತ್ತೆ? ಅದು ನೀವು ಕೆಲವೊಮ್ಮೆ ಕೈಗೆ ಬೇರೆ ಬೇರೆ ರಾಶಿ ಉಂಗುರಗಳು ಹಾಕ್ತೀರಿ, ಅದಿರ್ಬೋದು, ಅಥವಾ ಡೈಮಂಡ್ಸ್ ಇರ್ಬೋದು, ಬೇರೆ ಬೇರೆ ವಜ್ರ ಇರ್ಬೋದು, ಜ್ಯುವೆಲ್ಲರ್ ಇರ್ಬೋದು. ಅದಲ್ಲದೆ ನೀವು ಬೇರೆ ಬೇರೆ ಸ್ಟೋನ್ ಅನ್ನು ಯೂಸ್ ಮಾಡ್ತೀರಿ, ರಾಶಿ ಸ್ಟೋನ್ ಅನ್ನು, ಗೊತ್ತಿದೆಯಾ? ಹವಳ ಇರ್ಬೋದು. ಇವುಗಳೆಲ್ಲ ಎಂತ ಆಗಿತ್ತು, ಹೆಚ್ಚು ಪ್ರಮಾಣದಲ್ಲಿ ಇಂಡಿಯಾದಲ್ಲಿ ಅವೈಲೇಬಲ್ ಆಗಿತ್ತು. ಓಕೆ, ಸೊ ಇವೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಎಲ್ಲಿತ್ತು? ಇಂಡಿಯಾದಲ್ಲಿ ಅವೈಲೇಬಲ್ ಇತ್ತು. ಸೊ ಅದಲ್ಲದೆ ಇನ್ನೊಂದು ಏನಂತ ಹೇಳಿದ್ರೆ, ದೀಸ್ ಪ್ರಾಡಕ್ಟ್ಸ್ ಎಂಜಾಯ್ಡ್ ಅ ವರ್ಲ್ಡ್ ವೈಡ್ ಮಾರ್ಕೆಟ್. ಸೊ ಯಾಕೆ ವರ್ಲ್ಡ್ ವೈಡ್ ಮಾರ್ಕೆಟ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ? ಯಾಕಂತ ಹೇಳಿದ್ರೆ, ಬೇರೆ ಯಾವುದೇ ಕಂಟ್ರಿಗಳಲ್ಲಿ, ಬೇರೆ ಯಾವುದೇ ದೇಶಗಳಲ್ಲಿ ನಿಮ್ಗೆ ಇಂಥ ಪ್ರಾಡಕ್ಟ್ ಸಿಗುವುದಿಲ್ಲ. ಇಂಡಿಯಾದಲ್ಲಿ ಏನು ಹ್ಯಾಂಡಿಕ್ರಾಫ್ಟ್ ನಾವು ಯೂಸ್ ಮಾಡ್ತೇವೆ, ಅಥವಾ ಏನು ನಾವು ಸ್ಟಿಚಿಂಗ್ ಸ್ಕಿಲ್ಸ್ ಅನ್ನು ಯೂಸ್ ಮಾಡಿ ಸ್ಟಿಚ್ ಮಾಡ್ತೇವೆ, ಅಥವಾ ಬಟ್ಟೆಗಳ ಮೇಲೆ ಆರ್ಟ್ ಮಾಡ್ತೇವೆ, ಅದು ಬೇರೆ ಯಾವ ಕಂಟ್ರಿಗಳಿಗೂ ಅದನ್ನು ಮಾಡೋಕೆ ಆಗುದಿಲ್ಲ. ಸೊ ದಟ್ ಈಸ್ ಯುನಿಕ್ನೆಸ್ ವಿಚ್ ಇಂಡಿಯಾ ಹ್ಯಾಡ್. ಸೊ ಅದಕ್ಕೆ ಏನಾಯ್ತು, ಬೇರೆ ಕಂಟ್ರಿಗಳು ಅಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರು ಫಾರ್ ದಟ್ ಹ್ಯಾಂಡಿಕ್ರಾಫ್ಟ್, ಬೇಸ್ಡ್ ಆನ್ ದಿ reputation of fine quality of materials used and the high standard of craftsmanship seen in all imports from India. ಸೊ ಏನಾಗ್ತಿತ್ತು, ವಿದೇಶಿಯರು ಇಂಡಿಯಾಕ್ಕೆ ಬಂದು ಏನೆಲ್ಲ ವಸ್ತುಗಳನ್ನು ಇಂಪೋರ್ಟ್ ಮಾಡ್ತಿದ್ರು, ದಾಟ್ ಮೇ ಬಿ ಕ್ರಾಫ್ಟ್ items, or that may be materials, or that may be clothes. Those were rich in nature.
Rich in nature means those who are provided in high quality. The standard was high. ಸೊ ಇಂಡಿಯಾದಿಂದ ಏನೆಲ್ಲ ವಸ್ತುಗಳು ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅವುಗಳ ಕ್ವಾಲಿಟಿ ಇರ್ಬೋದು, ಫೈನ್ ಕ್ವಾಲಿಟಿ, ಮತ್ತೆ ಮೆಟೀರಿಯಲ್ಸ್ ಇರ್ಬೋದು, ನಿಮ್ಮ ಹ್ಯಾಂಡಿಕ್ರಾಫ್ಟ್ ಇರ್ಬೋದು, ಅಥವಾ ನೀವೇನೆಲ್ಲ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ರಿ ಅದೆಲ್ಲ ರಿಚ್ ನೇಚರ್ ಮತ್ತೆ ಒಳ್ಳೆ ಕ್ವಾಲಿಟಿಯ ವಸ್ತುಗಳಾಗಿತ್ತು. ಸೊ ಇದರಿಂದಾಗಿ ಏನಾಯ್ತು, ಆಟೋಮೆಟಿಕ್ ಆಗಿ ಅವರು ಅಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರು. ಸೊ ನಿಮ್ಗೆ ಒಂದು ಒಳ್ಳೆ ಕ್ವಾಲಿಟಿಯ ವಸ್ತುಗಳು ಸಿಗ್ತದಂತ ಹೇಳಿದ್ರೆ ನೀವು ಆಟೋಮೆಟಿಕ್ ಆಗಿ ಆ ವಸ್ತುಗಳನ್ನೇ ಪರ್ಚೇಸ್ ಮಾಡ್ತೀರಿ, ಲೋ ಕ್ವಾಲಿಟಿಯ ವಸ್ತುಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಸೊ ಇದಕ್ಕೆ ಏನಾಯ್ತು, ಆಟೋಮೆಟಿಕ್ ಆಗಿ ಬ್ರಿಟಿಷರು ಅಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರು. ನೆಕ್ಸ್ಟ್ ಬರುವಂತದ್ದು ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಇಲ್ಲಿ ತನಕ ಎಲ್ರಿಗೂ ಅರ್ಥ ಆಯ್ತಾ ಹೇಳಿದ್ದು ಕಾನ್ಸೆಪ್ಟ್? ಸೊ ಬ್ರಿಟಿಷರ ಮೊದಲು ಇಂಡಿಯಾದ ಪರಿಸ್ಥಿತಿ ಯಾವ ರೀತಿಯಲ್ಲಿತ್ತಂತ ಹೇಳಿ ಇಲ್ಲಿ ತನಕ ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಓಕೆ, ಸೊ ಯಾರಿಗಾರು ಡೌಟ್ ಆಗ್ತಾ ಇದೆ, ಸ್ಪೀಡ್ ಆಗ್ತಾ ಇದೆ? ಹೆಚ್ಚು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅರ್ಥ ಆಗ್ಲಿ ಅಂತ ಹೇಳಿ. ಸೊ ಐ ಹೋಪ್ ಯು ಆರ್ ಕ್ಲಿಯರ್. ಸೊ ಇಲ್ಲಿ ತನಕ ನಿಮ್ಗೆ ಅರ್ಥ ಆಯ್ತು ಅಂತ ಎಣಿಸ್ತೆ. ಸೊ ನೆಕ್ಸ್ಟ್ ಇಷ್ಟ ತನಕ ನಾವು ಏನ್ ಸ್ಟಡಿ ಮಾಡಿದ್ವಿ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಬಿಫೋರ್ ಬ್ರಿಟಿಷ್ ರೂಲ್. ಸೊ ಬ್ರಿಟಿಷ್ ರೂಲ್ಗಿಂತ ಮೊದಲು ಹೇಗಿತ್ತು ಸಿಚುವೇಶನ್ ಅಂತ ಹೇಳಿ ನಮ್ಗೊಂದು ಐಡಿಯಾ ಸಿಕ್ಕಿತ್ತು. ಸೊ ಈಗ ಬ್ರಿಟಿಷರು ಬಂದ ನಂತರ ಹೇಗೆ ಸಿಚುವೇಶನ್ ಆಯ್ತು ಅಂತ ಹೇಳಿ ನಾವು ಸ್ಟಡಿ ಮಾಡ್ತೇವೆ. ಸೊ ಡ್ಯೂರಿಂಗ್ ಬ್ರಿಟಿಷ್ ರೂಲ್, ಸೊ ಈಗ ಬ್ರಿಟಿಷ್ ರೂಲ್ ನ ಟೈಮಲ್ಲಿ ಹೇಗಿತ್ತ ಅಂತ ಹೇಳಿ, ದ ಇಕನಾಮಿಕ್ ಪಾಲಿಸೀಸ್. ಓಕೆ, ಸೊ ಬ್ರಿಟಿಷರ ರೂಲ್ ಅಲ್ಲಿ ಹೇಗಾಯ್ತು ಅಂತ ಹೇಳಿದ್ರೆ, ಈ ಏನೆಲ್ಲ ಇಕನಾಮಿಕ್ ಪಾಲಿಸಿ ಇದೆ, ಏನೆಲ್ಲ ಪೊಲಿಟಿಕಲ್ ಪಾಲಿಸಿ ಇದೆ, ಅದು ಪ್ರೆಷರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರೆಷರ್ ಅಂತ ಹೇಳಿದ್ರೆ ಬಲವತ್ತಾಗಿ ಒಂದು ಕಂಟ್ರಿಯ ಮೇಲೆ ಹೇರಲು ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಇಂಡಿಯಾದವರಿಗೆ ಇದೆಲ್ಲ ಪಾಲಿಸಿಗಳು ಬೇಡ ಇತ್ತು, ನಮ್ಗೆ ಯಾಕೆ ಲ್ಯಾಂಡ್ ಲಾರ್ಡ್ಸ್ ಬೇಕಿದ್ರು. ಸೊ ಇದೆಲ್ಲ ನಮ್ಗೆ ಯಾವುದೇ ಪಾಲಿಸಿ ಬೇಡ ಇತ್ತು, ನಮ್ಮ ಹತ್ರ ಆಲ್ರೆಡಿ ನಮ್ಗೆ ಬೇಕಾದ ಎಲ್ಲ ವಸ್ತುಗಳಿದೆ. ಆದ್ರೆ ಇಕನಾಮಿಕ್ ವೇ ಅಲ್ಲಿ ಇರ್ಬೋದು, ಪೊಲಿಟಿಕಲ್ ವೇ ಅಲ್ಲಿ ಏನಾದ್ರು ಬ್ರಿಟಿಷರು ನಮ್ಮನ್ನು ಪ್ರೆಷರೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬೈ ದಿ ಕೊಲೋನಿಯಲ್ ಗವರ್ಮೆಂಟ್ ಇನ್ ಇಂಡಿಯಾ, ವೇರ್ ಕನ್ಸರ್ನ್ಡ್ ಮೋರ್ ವಿತ್ ದಿ ಪ್ರೊಟೆಕ್ಷನ್ ಅಂಡ್ ಪ್ರಮೋಷನ್ ಆಫ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ದೇರ್ ಹೋಮ್ ಕಂಟ್ರಿ. ಸೊ ಯಾಕೆ ಇದನ್ನು ಪ್ರೆಷರೈಸ್ ಮಾಡಿದ್ರು, ಇಕನಾಮಿಕ್ ಇಂಟ್ರೆಸ್ಟ್ ಆಫ್ ದೇರ್ ಹೋಮ್ ಕಂಟ್ರಿ. ಸೊ ಅವರ ಹೋಮ್ ಕಂಟ್ರಿ ಯಾವ್ದಿತ್ತು, ಬ್ರಿಟೀನ್ ಹೋಮ್ ಕಂಟ್ರಿ ಆಗಿತ್ತು. ಸೊ ಬ್ರಿಟೇನ್ ನ ಇಂಟ್ರೆಸ್ಟ್ ಅನ್ನು ನೋಡಿ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಏನೆಲ್ಲ ಪಾಲಿಸೀಸ್ ಬೇಕು, ಯಾವ್ದೆಲ್ಲ ನೀತಿಗಳನ್ನು ಬೇಕು, ಆ ಎಲ್ಲ ನೀತಿಗಳನ್ನು ಇಂಡಿಯಾದಲ್ಲಿ ಪ್ರೆಷರೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಂಡಿಯಾದಲ್ಲಿ ಯಾಕೆ ಪಾಲಿಸಿ ಪ್ರೆಷರೈಸ್ ಮಾಡಿದ್ರು ಅಂತ ಹೇಳಿದ್ರೆ, ಇಂಡಿಯಾವನ್ನು ಡೆವಲಪ್ ಮಾಡ್ಲಿಕ್ಕೆ ಅಲ್ಲ, ಸೊ ಅವರ ಹೋಮ್ ಕಂಟ್ರಿಯನ್ನು ಡೆವಲಪ್ ಮಾಡ್ಲಿಕ್ಕೆ ಬೇಕಾದ ಎಲ್ಲ ನೀತಿಗಳನ್ನು ಪ್ರೆಷರೈಸ್ ಮಾಡಿದ್ರು. ಸೊ ಈಗ ನೀವು ನಿಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದೀರಿ. ಸೊ ಬೇರೆ ಒಂದು ಕಂಟ್ರಿ ನಿಮ್ಮ ಅಂಡರ್ ಅಲ್ಲಿ ಬರುವಾಗ ನೀವು ಆಟೋಮೆಟಿಕ್ ಆಗಿ ಏನ್ ಮಾಡ್ತೀರಿ, ಆ ಕಂಟ್ರಿಯ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಕನ್ಸರ್ನ್ ಇರೋದಿಲ್ಲ, ನೀವು ನಿಮ್ಮ ಹೋಮ್ ಕಂಟ್ರಿಯ ಡೆವಲಪ್ಮೆಂಟ್ ಬಗ್ಗೆ ಕನ್ಸರ್ನ್ ಇರ್ತೀರಿ. ಸೊ ನೀವು ಇಂಡಿಯಾದ ಬಗ್ಗೆ ಡೆವಲಪ್ ಆಗ್ಬೇಕು, ಇಂಡಿಯಾ ಇಂಪ್ರೂವ್ ಆಗ್ಬೇಕು, ಸೊ ಅದರ ಬಗ್ಗೆ ನೀವು ಹೆಚ್ಚು ಕನ್ಸರ್ನ್ ಇರ್ತೀರಿ. ಸೊ ಅದನ್ನು ಮಾಡ್ಲಿಕ್ಕೋಸ್ಕರ ಏನೆಲ್ಲ ಬೇಕೋ ಆ ಎಲ್ಲಾ ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಇದರಿಂದಾಗಿ ಏನಾಗ್ತದೆ, ಆಟೋಮೆಟಿಕ್ ಆಗಿ ಇನ್ನೊಂದು ಕಂಟ್ರಿ ಎಕ್ಸ್ಪ್ಲಾಯ್ಟ್ ಆಗ್ತಾ ಇರುತ್ತೆ. ಆದ್ರೆ ನಮ್ಗೆ ಅದು ಎಕ್ಸ್ಪ್ಲಾಯ್ಟ್ ಏನಾಗುತ್ತೆ ಅದ್ರ ಬಗ್ಗೆ ನಮ್ಮ ಇಂಟ್ರೆಸ್ಟ್ ಇರೋದಿಲ್ಲ. ನಮ್ಮ ಇಂಟ್ರೆಸ್ಟ್ ನಮ್ಮ ಕಂಟ್ರಿಗೆ ಏನು ಬೆನಿಫಿಟ್ ಆಗ್ತಾ ಉಂಟು, ಏನು ಪ್ರಾಫಿಟ್ ಆಗ್ತಾ ಉಂಟು, ಇದ್ರ ಬಗ್ಗೆ ನಾವು ಕನ್ಸರ್ನ್ ಮಾಡ್ತಾ ಇರ್ತೇವೆ. ಸೊ ಆ ಸೇಮ್ ಸಿಚುವೇಶನ್ ಎಲ್ಲಿ ಬಂತು, ಇಂಡಿಯಾ ಮತ್ತು ಬ್ರಿಟಿಷರ ನಡುವೆ. ಸೊ ಬ್ರಿಟಿಷರು ಈಗ ಇಂಡಿಯಾವನ್ನು ಕ್ಯಾಪ್ಚರ್ ಮಾಡಿ ಆಗಿದೆ. ಸೊ ಈಗ ಅವ್ರು ಯಾವುದೇ ಪಾಲಿಸಿಯನ್ನು ಪ್ರೆಷರ್ ಮಾಡಿದ್ರೆ ಇಂಡಿಯಾದವ್ರು ಕಂಪಲ್ಸರಿ ಆಗಿ ಅದನ್ನು ಫಾಲೋ ಅಪ್ ಮಾಡ್ಬೇಕು. ಅವರ ಅಗೇನ್ಸ್ಟ್ ಅವರು ಯುದ್ಧ ಮಾಡುವಷ್ಟು ಕೂಡ ಕೆಪೇಬಲ್ ಆಗಿಲ್ಲ. ಸೊ ಈ ಸಿಚುವೇಶನ್ ಅದ್ನ ಏನ್ ಮಾಡಿದ್ರು, ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ್ರು. ಸೊ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಏನ್ ಮಾಡಿದ್ರು, ಹೋಮ್ ಕಂಟ್ರಿಯ ಡೆವಲಪ್ಮೆಂಟ್ಗೋಸ್ಕರ, ಬ್ರಿಟೇನ್ ನ ಡೆವಲಪ್ಮೆಂಟ್ಗೋಸ್ಕರ ಏನೆಲ್ಲ ಪಾಲಿಸೀಸ್ ಬೇಕು ಆ ಎಲ್ಲಾ ಪಾಲಿಸೀಸ್ ಗಳನ್ನು ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ದನ್ ವಿತ್ ದಿ ಡೆವಲಪ್ಮೆಂಟ್ ಆಫ್ ದಿ ಇಂಡಿಯನ್ ಇಕಾನಮಿ. ಸೊ ಇಂಡಿಯನ್ ಇಕಾನಮಿಯ ಬಗ್ಗೆ ಯಾವುದೇ ಕನ್ಸರ್ನ್ ಇರಲಿಲ್ಲ, ಹೋಮ್ ಕಂಟ್ರಿಯ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಕನ್ಸರ್ನ್ ಇದ್ರು. ಸಚ್ ಪಾಲಿಸೀಸ್ ಬ್ರಾಟ್ ಔಟ್
such policies brought about a fundamental change in the structure of the Indian economy. So fundamental changes ಅಂತ ಹೇಳಿದ್ರೆ ಇಷ್ಟು ದಿನ ಹೇಗೆ ಇಂಡಿಯನ್ ಇಕಾನಮಿ ರನ್ ಆಗ್ತಿತ್ತು ಅದಕ್ಕಿಂತ ಫುಲ್ ಅಪೋಸಿಟ್ ಡೈರೆಕ್ಷನ್, ಇನ್ನೊಂದು ಡೈರೆಕ್ಷನ್ ಅಲ್ಲಿ ಇಂಡಿಯನ್ ಇಕಾನಮಿ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಟ್ರಾನ್ಸ್ಫಾರ್ಮಿಂಗ್ ದ ಕಂಟ್ರಿ into a net supplier of raw material. ಸೊ ಏನ್ ಮಾಡಿದ್ರು, ನೆಟ್ ಸಪ್ಲೈಯರ್ ಅಂತ ಹೇಳಿದ್ರೆ ಓವರ್ ಆಲ್ ಎಲ್ಲ ರಾ ಮೆಟೀರಿಯಲ್ ಸಪ್ಲೈ ಯಾರು ಮಾಡಬೇಕು, ಇಂಡಿಯಾದವರು ಮಾಡುವಂತೆ ಮಾಡಿದ್ರು. ಸೊ ಬೇರೆ ಕಂಟ್ರಿಗಳಿಗೆ ಕೂಡ ರಾ ಮೆಟೀರಿಯಲ್ ಬೇಕಿತ್ತು, ಆದ್ರೆ ನಾವು ಅವರಿಗೆ ಸಪ್ಲೈ ಮಾಡುವ ಹಾಗಿಲ್ಲ. ಸೊ ಯಾಕೆ ಸಪ್ಲೈ ಮಾಡುವ ಹಾಗಿಲ್ಲ ಸ್ಟೂಡೆಂಟ್ಸ್? ಬೇರೆ ಕಂಟ್ರಿಗಳಿಗೆ ನಮ್ಮ ಇಂಡಿಯಾದ ರಾ ಮೆಟೀರಿಯಲ್ ಅಥವಾ ಇಂಡಿಯನ್ ಪ್ರಾಡಕ್ಟ್ಗಳು ಯಾಕೆ ನಾವು ಸಪ್ಲೈ ಮಾಡುವ ಸ್ಟೇಜ್ ಅಲ್ಲಿ ಇಲ್ಲ? ಎನಿ ಐಡಿಯಾಸ್ ಯಾಕೆ ನಮ್ಮಿಂದ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ? ವೆರಿ ಗುಡ್. ಬಿಕಾಸ್ ಇಂಡಿಯಾ ವಾಸ್ ಅಂಡರ್ ದಿ ಬ್ರಿಟಿಷ್ ರೂಲ್. ಬ್ರಿಟಿಷರು ಇಂಡಿಯಾವನ್ನು ರೂಲ್ ಮಾಡ್ತಾ ಇರುವ ಕಾರಣದಿಂದಾಗಿ ಅವರ ಇಕನಾಮಿಕ್ ಮತ್ತೆ ಪೊಲಿಟಿಕಲ್ ವೇ ಅಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡಿದ ಕಾರಣದಿಂದಾಗಿ ನಮ್ಗೆ ಯಾವುದೇ ರೈಟ್ ಇರ್ಲಿಲ್ಲ ಬೇರೆ ಕಂಟ್ರೀಸ್ಗಳಿಗೂ ಜೊತೆ ಟ್ರೇಡ್ ಮಾಡುವ ಹಾಗೆ. ವಿ not given any kind of freedom to trade with other countries or to build a relationship with other countries. So it was necessary for us to build a relationship only with Britain because they were the person who were ruling us. Next point, consumer of finished industrial product from Britain. So what they were doing, whatever the consumer finished products are there which are available from the Britain, they used to supply to the Indian economy. So finished product, so these finished product were supplied from Britain to India. Why they supplied from Britain to India? Because in their country there was less population to consume these commodities, and in India there were a huge population were available to sell their commodities in India. So ಇಂಡಿಯಾದಲ್ಲಿ ಏನಾಗಿತ್ತು, ಈ ವಸ್ತುಗಳನ್ನು ಸೆಲ್ ಔಟ್ ಮಾಡಲಿಕ್ಕೆ ಅಥವಾ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಬೇಕಾದಷ್ಟು ಜನರು ಅವೈಲೇಬಲ್ ಇದ್ರು. ಸೊ ಈ ಕಾರಣದಿಂದಾಗಿ ಅವರು ಏನ್ ಮಾಡಿದ್ರು, ಏನೆಲ್ಲ ವಸ್ತುಗಳು ಬ್ರಿಟನ್ ಅಲ್ಲಿ ಉತ್ಪಾದನೆ ಆಗ್ತದೆ ಆ ಎಲ್ಲಾ ವಸ್ತುಗಳನ್ನ ಏನ್ ಮಾಡಿದ್ರು, ಇಂಡಿಯಾಕ್ಕೆ ಬಂದು ಸೋಲ್ಡ್ ಔಟ್ ಮಾಡಿದ್ರು. ಸೊ ಅವರಿಗೆ ಬೇಕಾದಷ್ಟು ಒಂದು 10% ವಸ್ತುಗಳನ್ನಿಟ್ಟು ಉಳಿದ 90% ಗಳಷ್ಟು ವಸ್ತುಗಳನ್ನು ಇಂಡಿಯಾಕ್ಕೆ ಸೋಲ್ಡ್ ಔಟ್ ಮಾಡಿದ್ರು. ದ ಕಂಟ್ರೀಸ್ ಗ್ರೋತ್ ರೇಟ್ ಡ್ಯೂರಿಂಗ್ ದಿ ಫಸ್ಟ್ ಹಾಫ್ ಆಫ್ ದಿ 20th century was less than 2%, and growth rate of per capita output was 0.5%. ನಮ್ಮ ಗ್ರೋತ್ ರೇಟ್ ಏನಾಯ್ತು, ಜಸ್ಟ್ 2% ಗೆ ಬಂದು ನಿಲ್ಲಿತ್ತು. ಹಾಗೇನೆ ನಮ್ದು ಪರ್ ಕ್ಯಾಪಿಟಾ ಇನ್ಕಮ್, ಸೊ ಇದನ್ನ ನಾವು GDP ಅಂತ ಕೂಡ ಹೇಳ್ಬೋದು. ಸೊ GDP ಎಷ್ಟು ಪರ್ಸೆಂಟಿಗೆ ಬಂತು, 0.5% ಗೆ ಬಂದು ನಿಂತಿತ್ತು. ಸೊ ಯಾಕೆ ಇಷ್ಟು ಕಮ್ಮಿ ಆಯ್ತು, ಯಾಕಂತ ಹೇಳಿದ್ರೆ ನಮ್ಮ ಟ್ರೇಡ್ ಪಾಲಿಸಿ ಆ ವೇ ಅಲ್ಲಿ ಇರೋದ್ರಿಂದಾಗಿ ಇದು ಇಷ್ಟು ಕಡಿಮೆ ಅಮೌಂಟ್ ಗೆ ಬಂದು ನಿಲ್ಲಿಕ್ಕೆ ಕಾರಣ ಆಯ್ತು. ಯಾಕಂತ ಹೇಳಿದ್ರೆ ಹೆಚ್ಚು ಜನರು ಇರ್ಲಿಲ್ಲ. ಹೆಚ್ಚು ಜನರು ಯಾಕೆ ಇರ್ಲಿಲ್ಲ, ಯಾಕಂತ ಹೇಳಿ ನಮ್ಮ ರಾಜರು ಇರ್ಬೋದು ಅಥವಾ ಯಾರಾದ್ರೂ ಫ್ರೀಡಮ್ ಫೈಟರ್ಸ್ ಇರ್ಬೋದು, ಇವರನ್ನೆಲ್ಲರನ್ನು ಅವರು ಏನ್ ಮಾಡಿದ್ರು, ಯುದ್ಧವನ್ನು ಮಾಡಿ ಸೋಲಿಸಿದ್ರು. ಹಾಗೇನೆ ನಮ್ಮ ಕೆಲವು ರಾಜರು ಅವರ ಕೈವಶವಾಗಿದ್ರು. ಸೊ ಇದರಿಂದಾಗಿ ಏನಾಯ್ತು, ಅವರು ಹೇಳಿದ ಹಾಗೆ ನಾವು ಆಟೋಮೆಟಿಕ್ ಆಗಿ ಫಾಲೋ ಅಪ್ ಮಾಡ್ಬೇಕಾಯ್ತು. ಸೊ ಇದರಿಂದಾಗಿ ನಮ್ಮ ಕಂಟ್ರಿ ಡೆವಲಪ್ ಇಂದ ಅಂಡರ್ ಡೆವಲಪ್ಮೆಂಟ್ ಏರಿಯಾಕ್ಕೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿ ತನಕ ಅರ್ಥ ಆಯ್ತಾ? ಸೊ ಇಸ್ ದೇರ್ ಎನಿ ಡೌಟ್? ಸೊ ಯಾರಿಗಾದ್ರು ಡೌಟ್ ಇದೆನಾ? ಅರ್ಥ ಆಯ್ತಾ ಇಲ್ಲಿ ತನಕ? ಓಕೆ, ಸೆಕೆಂಡ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ಅವ್ರು ಏನ್ ಮಾಡಿದ್ರ ಅಂತ ಹೇಳಿದ್ರೆ ಇಂಡಿಯಾಕ್ಕೆ ಬಂದು ಸಪ್ಲೈ ಮಾಡ್ಲಿಕ್ಕೆ ವೇ ಅನ್ನು ಮಾಡಿದ್ರು.
ಸೊ ಏನು ವೇ ಮಾಡಿದ್ರು? ಕನ್ಸ್ಯೂಮರ್ ಅಂತ ಹೇಳಿದ್ರೆ ಯಾರು ವಸ್ತುಗಳನ್ನು ಪರ್ಚೇಸ್ ಮಾಡ್ತಾನೆ ಅವರನ್ನು ನಾವು ಕನ್ಸ್ಯೂಮರ್ ಅಂತ ಹೇಳ್ತೇವೆ. ಸೊ ಕನ್ಸ್ಯೂಮರ್ ಆಫ್ ಫಿನಿಶ್ಡ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಫ್ರಮ್ ಬ್ರಿಟನ್. ಸೊ ಕನ್ಸ್ಯೂಮರ್ ಇಲ್ಲಿ ಯಾರು? ಇಂಡಿಯನ್ ಯಾರಿದ್ದಾರೆ ಅವರನ್ನು ಕನ್ಸ್ಯೂಮರ್ ಮಾಡಿದ್ರು. ಯಾವುದೆಲ್ಲ ಫಿನಿಶ್ಡ್ ಪ್ರಾಡಕ್ಟ್ ಸಿದ್ಧ ವಸ್ತುಗಳು ಬ್ರಿಟನ್ ಇಂದ ಬರುತ್ತೆ ಆ ವಸ್ತುಗಳನ್ನು ಇಂಡಿಯಾದವರು ಕನ್ಸ್ಯೂಮ್ ಮಾಡುವ ಹಾಗೆ ಯಾರು ಮಾಡಿದ್ರು? ಬ್ರಿಟಿಷರು. ಸೊ ಫಿನಿಶ್ಡ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಫ್ರಮ್ ಬ್ರಿಟನ್. ಸೊ ಬ್ರಿಟನ್ ಇಂದ ಫಿನಿಶ್ಡ್ ಪ್ರಾಡಕ್ಟ್ ಬರ್ತಿತ್ತು. ಸೊ ಇಂಡಿಯಾದಿಂದ ರಾ ಮೆಟೀರಿಯಲ್ ಹೋಗ್ತಿತ್ತು ಅವರ ಕಂಟ್ರಿಗೆ ಹೋಗಿ ಅವರ ಇಂಡಸ್ಟ್ರಿಗಳನ್ನು ಬಳಸಿ ಅವರು ಫಿನಿಶ್ಡ್ ಪ್ರಾಡಕ್ಟ್ ಅನ್ನು ಮಾಡ್ತಿದ್ರು. ಆ ಫಿನಿಶ್ಡ್ ಪ್ರಾಡಕ್ಟ್ ಅನ್ನು ಹೆಚ್ಚು ಬೆಲೆಯಲ್ಲಿ ಹೆಚ್ಚು ಪ್ರಾಫಿಟ್ ಸಿಗುವ ಹಾಗೆ ಬ್ರಿಟಿಷರಿಗೆ ಭಾರತದಲ್ಲಿ ಬಂದು ಸೆಲ್ ಮಾಡ್ತಿದ್ರು. ಸೊ ರಾ ಮೆಟೀರಿಯಲ್ ಅನ್ನು ಕಡಿಮೆ ಬೆಲೆಯಲ್ಲಿ ತೆಗೆದುಕೊಂಡು ಹೋಗ್ತಿದ್ರು, ಫಿನಿಶ್ ಪ್ರಾಡಕ್ಟ್ ಅನ್ನು ಹೆಚ್ಚು ಬೆಲೆಯಲ್ಲಿ ಬಂದು ಭಾರತಕ್ಕೆ ಮಾರಾಟ ಮಾಡ್ತಿದ್ರು. ಸೊ ಈ ಇಂಡಸ್ಟ್ರಿಗಳಲ್ಲಿ ಮೆಷಿನ್ ಅನ್ನು ಯೂಸ್ ಮಾಡಿ ಅವರು ಪ್ರೊಡ್ಯೂಸ್ ಮಾಡೋದ್ರಿಂದಾಗಿ ಕಡಿಮೆ ಬೆಲೆಯಲ್ಲಿ ಅವರಿಗೆ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಬಹುದಿತ್ತು. ಸೊ ಹೀಗಾಗಿ ಅವರು ಏನ್ ಮಾಡಿದ್ರು? ಇಂಡಿಯಾವನ್ನು ಕನ್ಸ್ಯೂಮರ್ ಪ್ರಾಡಕ್ಟ್ ಅನ್ನಾಗಿ ಟರ್ನ್ ಔಟ್ ಮಾಡಿದ್ರು. ಸೊ ಕನ್ಸ್ಯೂಮರ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡುವ ಒಂದು ದೇಶವಾಗಿ ಟರ್ನ್ ಔಟ್ ಮಾಡಿದ್ರು. ಓಕೆ, ಐ ಹೋಪ್ ಯು ಆರ್ ಕ್ಲಿಯರ್. ಅರ್ಥ ಆಯ್ತಾ ಈ ಕಾನ್ಸೆಪ್ಟ್? ಡೌಟ್ ಇದ್ದವರು? ಓಕೆ. ಸೊ ನೆಕ್ಸ್ಟ್ ನಿಮ್ಗೆ ಕಾಲೇಜಿಂದ ಬ್ರೋಷರ್ಸ್ ಬಂದಿರ್ಬೋದು ಆನ್ಲೈನ್ ಈವೆಂಟ್ ಅದ್ದು ನೋಡಿದೀರಾ? ಕೆಲವರು ಪಾರ್ಟಿಸಿಪೇಟ್ ಹೆಸರು ಕೂಡ ಕೊಟ್ಟಾಗಿದೆ. ಸೊ ಇದೊಂದು ನಿಮ್ಗೆ ನೆಕ್ಸ್ಟ್ ಇರುವಂತ ಕಾಂಪಿಟೇಷನ್. ಈ ಕಾಂಪಿಟೇಷನ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಗ್ರೀನ್ ಔಟ್ ಆಫ್ ವೇಸ್ಟ್. ಸೊ ಗ್ರೀನ್ ಔಟ್ ಆಫ್ ವೇಸ್ಟ್ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಬಾಟಲ್ಸ್ ಇರ್ಬೋದು, ವಾಟರ್ ಬಾಟಲ್ಸ್ ಇರ್ಬೋದು, ಅಥವಾ ಯಾವ್ದಾದ್ರು ಪೆಪ್ಸಿ, ಕೋಲಾ ಇಂಥ ಬಾಟಲ್ಸ್ ಇರ್ಬೋದು. ಸೊ ಆ ವೇಸ್ಟ್ ಬಾಟಲ್ ಅನ್ನು ನೀವು ಏನ್ ಮಾಡ್ಬೋದು? ಇಲ್ಲಿ ನೀವು ಕೆಲವೊಂದು ಇದು ನೋಡ್ಬೋದು. ಸೊ ನಿಮ್ಗೆ ಓಕೆ, ಸೊ ನಿಮ್ಗೆ ಏನಾಗ್ತದೆ? ಇಲ್ಲಿ ಕೆಲವೊಂದು ಬಾಟಲ್ಸ್ ಕಾಣ್ತಾ ಇದೆ. ಸೊ ಅವರು ಏನ್ ಮಾಡಿದ್ದಾರೆ? ಆ ಬಾಟಲ್ ಅನ್ನು ಪೇಂಟ್ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಬಾಟಲ್ಸ್ ಅಲ್ಲಿ ಪ್ಲಾಂಟ್ ಮಾಡಿದ್ದಾರೆ. ಆ ರೀತಿಯಲ್ಲಿ ಹಾಗೇನೆ ನೀವು ಈ ರೀತಿಯಲ್ಲಿ ಡಿಸೈನ್ ಮಾಡಿ ಕೂಡ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ವೇಸ್ಟ್ ಪ್ಲಾಸ್ಟಿಕ್ ಇದ್ರೆ, ವೇಸ್ಟ್ ಪಾಟ್ಸ್ ಇದ್ರೆ, ಅಥವಾ ಇದೆಂತ ಎಳೆನೀರದ್ದು ಶೆಲ್ ಏನಿರುತ್ತೆ, ತೆಂಗಿನಕಾಯಿ ಏನಿರುತ್ತೆ, ಅದರಿಂದ ಅದನ್ನ ಚಿಪ್ ಅನ್ನು ಕೂಡ ಬಳಕೆ ಮಾಡಿ ನೀವು ಅದರಲ್ಲಿ ಪ್ಲಾಂಟೇಶನ್ ಅನ್ನು ಮಾಡ್ಬೋದು. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ವೇಸ್ಟ್ ಐಟಮ್ಸ್ ಏನಿದೆ ಅದನ್ನು ಪೇಂಟ್ ಮಾಡಿ ಅಥವಾ ಅದರಲ್ಲಿ ಡಿಸೈನ್ ಅನ್ನು ಮಾಡಿ ಪ್ಲಾಂಟ್ ಮಾಡಬೇಕು. ಸೊ ಪ್ಲಾಂಟ್ ಮಾಡಿ ನಿಮ್ಮ ಜೊತೆ ಆ ಪ್ಲಾಂಟ್ ಅದು ಫೋಟೋವನ್ನು ಕಳಿಸ್ಬೇಕು. ನೀವು ಮತ್ತೆ ಆ ಪ್ಲಾಂಟ್ ಜೊತೆಗಿರುವ ಒಂದು ಫೋಟೋವನ್ನು ಕಳಿಸ್ಬೇಕು. ನಿಮ್ಗೆ ಇರುವಂತ ಕಾಂಪಿಟೇಷನ್. ಸೊ ಹೇಗೆ ಜಾಯಿನ್ ಆಗುದಂತ ಹೇಳಿದ್ರೆ, ನಿಮ್ಗೆ ಲಾಸ್ಟಿಗೆ ಇಲ್ಲಿ ವೈಟ್ ಅಲ್ಲಿ ಕೊಟ್ಟಿದ್ದಾರೆ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್. ಸೊ ಈ ನಂಬರಿಗೆ ನಿಮ್ಮ ಹೆಸರು, ನಿಮ್ಮ ಕಾಂಬಿನೇಷನ್ ಮತ್ತೆ ಯಾವ ಕ್ಲಾಸ್ ಅಂತ ಹೇಳಿ ಸೆಂಡ್ ಮಾಡಿ. ಸೊ ಕಾಂಬಿನೇಷನ್ ಅಂತ ಹೇಳಿದ್ರೆ ಹಿಸ್ಟ್ರಿ, ಪೊಲಿಟಿಕಲ್, HEBA, EBAS, EBS, CES ಇದು ನಿಮ್ಮ ಕಾಂಬಿನೇಷನ್. ಸೊ ಯಾವ ಸಬ್ಜೆಕ್ಟ್ ತಗೊಂಡಿದ್ದೀರಿ ಆ ಕಾಂಬಿನೇಷನ್ ಅನ್ನು ಕಳಿಸಿ, ಆಯ್ತಾ? ಸೊ ನಿಮ್ಮ ಫ್ರೆಂಡ್ಸ್ನವ್ರು ಒಂದ್ ವೇಳೆ ಸೈನ್ಸ್ ಅಲ್ಲಿ ಇದ್ರೆ ಅವರಿಗೆ ಕೂಡ ಇನ್ಫಾರ್ಮ್ ಮಾಡಿ, ಯಾರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಸೊ ನೀವು ಒಂದೇ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಹೇಳಿಲ್ಲ. ಸೊ ನೀವು ಫೋಟೋಗ್ರಫಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ನೀವು ಇದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಯಾವ ಇವೆಂಟ್ ಅಲ್ಲೂ ಕೂಡ ನಿಮ್ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕಿದ್ರೆ ಆ ಪೋಸ್ಟರ್ ನ ಕೆಳಗೆ ನಂಬರ್ ಕೊಟ್ಟಿದ್ದಾರೆ. ಆ ಎಲ್ಲಾ ಪೋಸ್ಟರ್ ಅಲ್ಲಿ ಒಂದೊಂದು ನಂಬರ್ ಇದೆ. ಆ ನಂಬರಿಗೆ ಮೆಸೇಜ್ ಮಾಡಿ. ಸೊ ನಿಮ್ದು ಆಟೋಮೆಟಿಕ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಸೊ ನೀವು ಒಂದೇ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಹೇಳಿಲ್ಲ, ಎಷ್ಟು ಇವೆಂಟ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಸೊ ಇವತ್ತು ಲಾಸ್ಟ್ ಡೇಟ್. ಸೊ ಇವತ್ತು ಯಾರಿಗೆಲ್ಲ ಆಗುತ್ತೆ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಇನ್ಫಾರ್ಮ್ ಮಾಡಿ ರಿಜಿಸ್ಟರ್ ಆಗಿ, ಆಯ್ತಾ? ಓಕೆ, ಪಾಯಿಂಟ್ ಗ್ರೂಪಿಗೆ ಪಾಯಿಂಟ್ ಸಿಗ್ತದೆ ಅಂತ ಹೇಳಿದ್ರೆ ನೀವು ಬಂದ ನಂತರ ನಿಮ್ದು ಕ್ಲಾಸ್ ವೈಸ್ ನಿಮ್ಮನ್ನು ಡಿವೈಡ್ ಮಾಡ್ತಾರೆ. ಸೊ ಆ ಕ್ಲಾಸ್ ವೈಸ್ ನಿಮ್ಗೆ ಪಾಯಿಂಟ್ ಸಿಗುತ್ತೆ. ಸೊ ಈಗ ನಿಮ್ಮ ಕ್ಲಾಸಿಂದ ಹೆಚ್ಚು ಜನರು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಮ ಕ್ಲಾಸ್ಗೆ ಪಾಯಿಂಟ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಕ್ಲಾಸ್ ವೈಸ್ ಚಾಂಪಿಯನ್ಶಿಪ್ ಇರುತ್ತೆ. ಸೊ ಆಗ ಇದು ಕೌಂಟ್ ಆಗುತ್ತೆ. ಸೊ ಈಗ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಮಾತ್ರ ಕ್ಲಾಸ್ ಸ್ಟಾರ್ಟ್ ಆದ ನಂತರ ಗೊತ್ತಾಗುತ್ತಲ್ಲ ಯಾವ ಗ್ರೂಪ್ ಅಲ್ಲಿ ಇದ್ದೀರಿ ಅಂತ ಹೇಳಿ. ಸೊ ಯಾರೆಲ್ಲ ಇದ್ದೀರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೇಳಿ.
ಸೊ ಗ್ರೂಪ್ ಐಡಿಯಾ ಇರ್ಬೇಕಂತ ಹೇಳಿ ಏನಿಲ್ಲ. ಓಕೆ.